ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮಾಲಾಶ್ರೀ ಕೆ ಯೂಟ್ಯೂಬ್ ಚಾನಲ್. ಹೇಗಿದ್ರೆ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ರಿ ಅಂತ ಅಂದ್ಕೊಳ್ತೀನಿ. ಆ ತಮಿಳನ್ನ ನೀವು ನೋಡಿರ್ತೀರ ಗಾಯ್ಸ್, ನಾನು ಏನು ವಿಷಯ ಹೇಳೋಕೆ ಹೊರಟಿದ್ದೀನಿ ಅಂತ. ಸೊ ಅದಕ್ಕೂ ಮುಂಚೆ ಒಂದು ವಿಷಯನ ನಿಮಗೆ ಕನ್ಫರ್ಮ್ ಮಾಡಬೇಕಂತ ಹೇಳ್ತಿದ್ದೀನಿ. ಅದೇನೆಂದರೆ, ನಾನು ಇರೋದೇ ಹಳ್ಳಿಯಲ್ಲಿ ಗಾಯ್ಸ್. ಹಳ್ಳಿಯಲ್ಲಿ ಕೇಳ್ಬೇಕು, 1000 ಜನ 1000 ಮಾತಾಡ್ತಾರೆ. ನಾನು ಯೂಟ್ಯೂಬ್ ಚಾನಲ್ ಕ್ರಿಯೇಟ್ ಮಾಡಿರೋದು ಕೆಲವೊಬ್ಬರಿಗೆ ಇಷ್ಟ ಇಲ್ಲ, ಕೆಲವೊಬ್ಬರಿಗೆ ತುಂಬ ಚೆನ್ನಾಗಿ ಸಪೋರ್ಟ್ ಮಾಡ್ತಾರೆ. ಬಟ್ ಇಷ್ಟ ಇಲ್ದಿರೋರಿಗೆ ನಾನು ಒಂದು ಹೇಳೋಕ್ಕೆ ಇಷ್ಟಪಡ್ತೀನಿ. ಏನು ಗೊತ್ತಾ, ನೀನು ದುಡ್ಕೊಂಡು ತಿಂದರೂ ಮಾತಾಡ್ತಾರೆ, ತಿರ್ಕೊಂಡು ತಿಂದ್ರೂ ಮಾತಾಡ್ತಾರೆ. ಮಾತಾಡೋರ ಬಗ್ಗೆ ಎಲ್ಲ ತಲೆ ಕೆಡಿಸ್ಕೋಬಾರ್ದು. ನಿನ್ನ ಕೆಲಸ ನೀನು ಕರೆಕ್ಟಾಗಿ ಮಾಡಿದರೆ ಮೇಲಿರೋ ಶಿವ ಅದಕ್ಕೆ ಏನು ಪ್ರತಿಫಲ ಕೊಡಬೇಕು ಅದನ್ನ ಕೊಡ್ತಾನೆ ಗಾಯ್ಸ್. ಅದ್ರ ಬಗ್ಗೆ ಎಲ್ಲ ತಲೆ ಕೆಡಿಸ್ಕೋಬೇಡ್ರಿ. ಹೂ ಟಾಲ್ಕ್ ಅಬೌಟ್ ಮೀ, ಐ ಡೋಂಟ್ ಥಿಂಕ್ ಅಬೌಟ್ ಯು. ಅಂದರೆ ನಿನ್ನ ಬಗ್ಗೆ ಯಾರೇ ಮಾತಾಡಲಿ ಅವ್ರ ಬಗ್ಗೆ ನೀನು ಒಂಚೂರೂ ತಲೆ ಕೆಡಿಸ್ಕೋಬಾರ್ದು ಅಂತ ಅರ್ಥ. ಇವಾಗ ವಿಷಯಕ್ಕೆ ಬರೋಣ ಗಾಯ್ಸ್. ನಿನ್ನೆ ನಮ್ಮ ತಮ್ಮ ಎಮ್ಮೆಗಳನ್ನ ಮೇಯಿಸ್ಬೇಕಂತ ಹೊಡ್ಕೊಂಡು ಹೋಗಿದ್ದ. ಪಾಪ ಅವ್ನು ಡೈಲಿ ಹೋಗೋ ಅಂತಲೇ ಹೋಗಿದ್ದ. ಆದರೆ ಯಾರಿಗೇನು ಗೊತ್ತಿರುತ್ತೆ ಮುಂದೆ ಆಗೋದು ಯಾರಿಗೂ ಗೊತ್ತಿರಲ್ಲ. ಅದು ಏನೋ ಮೇಯುವಾಗ ಕರೆಂಟ್ ಇರೋ ಜಾಗದಲ್ಲಿ ಹೋಗಿ ನಮ್ಮದು ಎಮ್ಮೆ ಪಾಪ ಕರೆಂಟ್ ತೊಳೆದು ಸತ್ತೋಗ್ಬಿಡ್ತು ಗಾಯ್ಸ್. ಅದಕ್ಕೊಂದು ಕರು ಬೇರೆ ಇತ್ತು ಗಾಯ್ಸ್. ಪಾಪ ಹಾಲು ಕೊಡ್ತಿತ್ತು. ಏನು ಮಾಡೋಕ್ಕಾಗಲ್ಲ. ದೇವರು ಮನುಷ್ಯರದೇ ಆಗಿರಲಿ ಪ್ರಾಣಿಗಳದ್ದೇ ಆಗಿರಲಿ, ಹಣೆ ಬರದಲ್ಲಿ ಏನು ಬರೆದಿರುತ್ತೋ ಅದು ತಪ್ಪೋದೇ ಇಲ್ಲ ಅಂತಾರೆ. ಅದು ನಿಜಾನೇ. ಬಟ್ ಯಾರ ಸಾವು ಯಾವಾಗ ಬರುತ್ತೋ ಅನ್ನೋದೇ ಗೊತ್ತಾಗಲ್ಲ, ಪ್ರಾಣಿಗಳದ್ದೇ ಆಗಲಿ ಮನುಷ್ಯರದ್ದೇ ಆಗಲಿ. ಆದರೆ ಆ ಶಿವ ಕರೆದಾಗ ಹೋಗಲೇಬೇಕು. ಆದರೆ ತುಂಬ ಬೇಜಾರಾಗುತ್ತೆ ಈ ರೀತಿ ನರಳಿ ಸತ್ಬಿಟ್ರೆ, ಮನುಷ್ಯರೇ ಆಗಲಿ ಪ್ರಾಣಿಗಳಾಗಲಿ. ಸೊ ಅದಕ್ಕೋಸ್ಕರ ಗಾಯ್ಸ್, ಎಮ್ಮೆ ದನ ಕುರಿ ಮೇಕೆ ಹಳ್ಳಿಗಳಲ್ಲಿ ಕಾಯ್ತಿರಲ್ಲ, ಸ್ವಲ್ಪ ಹುಷಾರದಿಂದ ಕಾಯಿರಿ. ಆಗೋದಾಗ್ತಿರುತ್ತೆ, ಆದರೆ ನಮ್ಮ ಹುಷಾರಲ್ಲಿ ನಾವು ಇರಬೇಕಷ್ಟೇ. ವೆಡ್ಡಿಂಗ್ ಕಿಟ್ನ ತರಿಸಿದ್ಲು, ಅಂದರೆ ವೆಡ್ಡಿಂಗ್ ಜ್ಯುವೆಲರಿ ಕಿಟ್ಸು ಮೀಶೋದಿಂದ. ನಾವೇನು ಅಂದ್ಕೊಂಡ್ಬಿಟ್ಟಿದ್ವಿ, ಅಷ್ಟೊಂದು ಕ್ವಾಲಿಟಿಯಾಗಿ ಬರೋಲ್ಲ, ಚೆನ್ನಾಗಿ ಬರೋಲ್ಲ, ಹೇಗಿರುತ್ತೆ ಏನೋ. ಅಮೌಂಟ್ ನೋಡಿದರೆ ಜಾಸ್ತಿ ಇದೆ. ಜಾಸ್ತಿ ಏನಿಲ್ಲ, ಬೇರೆ ಶಾಪ್ಗಳಿಗೆಲ್ಲ ಹೋಲಿಸ್ಕೊಂಡ್ರೆ ಮೀಶೋ ಆ್ಯಪ್ನಲ್ಲಿ ಚೀಪ್ ಆ್ಯಂಡ್ ಬೆಸ್ಟ್ ಸಖತ್ತಾಗಿ ಸಿಗುತ್ತೆ ನಮಗೆ. ಮತ್ತು ಫಸ್ಟ್ ಟೈಮೆಲ್ಲ ತರಿಸ್ತಿರೋದು ಹೆಂಗಿರುತ್ತೆ ಏನೋ ಅಂತ ಅಂದ್ಕೊಂಡಿದ್ವಿ. ಬಟ್ ಗಾಯ್ಸ್, ನಿಜ ಹೇಳ್ತೀನಿ, ಸೂಪರಾಗಿದೆ. ಯಾರು ಬೇಕಾದರೂ ತರಿಸ್ಕೋಬೋದು ಇದನ್ನ ಜ್ಯುವೆಲರಿ ಸೆಟ್, ವೆಡ್ಡಿಂಗ್ ಜ್ಯುವೆಲರಿ ಸೆಟ್ ಅಂತಂದು ಟೈಪ್ ಮಾಡಿದರೆ ಬರುತ್ತೆ ಮೀಶೋ ಆ್ಯಪಲ್ಲಿ. ಬಡವರ ಬಾದಾಮಿ ಕಡ್ಲಿ ಅಂತ ಹೇಗಿದೆ ಬಡವರ ಆ್ಯಪ್ ಅಂದರೆ ಪರ್ಚೇಸಿಂಗ್ ಆ್ಯಪ್ ಅಂದರೆ ನಾನು ಮೀಶೋ ಅಂತಲೇ ಹೇಳ್ತೀನಿ. ಅಷ್ಟು ಸಖತ್ತಾಗಿ ಸಿಗುತ್ತೆ, ಚೀಪ್ ಆ್ಯಂಡ್ ಬೆಸ್ಟಲ್ಲೇ ಸಿಗುತ್ತೆ. ಎಲ್ಲದು ಅಷ್ಟು ಸೂಪರಾಗಿರುತ್ತೆ. ಇಲ್ಲಿ ನೋಡ್ತಿದ್ರಲ್ಲ ನೀವೇ ಎಷ್ಟು ಚೆನ್ನಾಗಿ ಬಂದಿದೆ. ನಾವೇನು ಎಕ್ಸ್ಪೆಕ್ಟೇಷನ್ ಇಟ್ಕೊಂಡಿರ್ತೀವೋ ಅದಕ್ಕಿಂತ ಚೆನ್ನಾಗಿ ಬಂದುಬಿಟ್ರೆ ಎಷ್ಟು ಖುಷಿ ಆಗುತ್ತೆ ಅಲ್ವಾ ಗಾಯ್ಸ್. ನಿಜ ನಮಗೆ ಅದೇ ರೀತಿಯೇ ಆಗಿದ್ದು. ಯಾಕಂದರೆ ಫಸ್ಟ್ ಟೈಮ್ ಈ ಥರ ಸ್ವಲ್ಪ ದೊಡ್ಡ ಅಮೌಂಟ್ ಹಾಕಿ ತರಿಸ್ತಿದ್ವಿ. ದೊಡ್ಡ ಅಮೌಂಟ್ ಅನ್ನೋದಕ್ಕೇನು ಮೀಶೋ ಬೇರೆ ಅದೇ ಶಾಪಲ್ಲಿ ಹೋಲಿಸ್ಕೊಂಡ್ರೆ ಇದು ತುಂಬ ಚೀಪಾಗಿ ಸಿಕ್ತು ನಮಗೆ. ಮೆಟೀರಿಯಲ್ಸ್ ಕೂಡ ತುಂಬ ಕ್ವಾಲಿಟಿ ಒಳ್ಳೆ ಗುಡ್ಡಾಗಿದೆ. ಬಟ್ ಅದಕ್ಕೋಸ್ಕರ ನಾನು ನಿಮಗೆ ಹೇಳ್ತಾಯಿದ್ದೀನಿ. ಆದರೆ ಇದು ಬಿಸ್ನೆಸ್ ಮಾಡೋರ್ಗಂತೂ ಸೂಪರಾಗಿದೆ ನೋಡಿರಿ. ಮೀಶೋದಲ್ಲಿ ನೀವು ಏನೇ ಬಿಸ್ನೆಸ್ ಮಾಡಿರಿ ಮೀಶೋದಲ್ಲಿ ತರಿಸ್ಕೊಂಡು ಮಾಡಿರಿ. ಯಾಕಂದರೆ ಕ್ವಾಲಿಟಿ ಕೂಡ ತುಂಬ ಚೆನ್ನಾಗಿರುತ್ತೆ. ಈಗ ನಮ್ಮ ತಂಗಿನೂ ಕೂಡ ಅದನ್ನೇ, ನಾನು ಬಿಸ್ನೆಸ್ ಮಾಡ್ದಕ್ಕ ನನಗೆ ತರಿಸ್ಕೊಡು ಹಂಗೆ ಹಿಂಗೆ ಅಂತಂದು ಸ್ವಲ್ಪ ಹತ್ತು ಕರೆದು ಎಲ್ಲ ತರಿಸ್ಕೊಂಡಿದ್ದಾರೆ. ನೋಡೋಣ ವೇಟ್ ಮಾಡಿ ಏನಾಗುತ್ತೆ ಅಂತ. ಹಿಂಗೆ ಅವ್ರ ಬಿಸ್ನೆಸ್ ಇಂಪ್ರೂವ್ ಆಗಲಿ ಅಂತ ಹಾರೈಸುತ್ತಾ ಇಲ್ಲಿದ್ದಾರೆ ನೋಡಿ. ಇವರೇ ನಮ್ಮ ಚಿಕ್ಕಮ್ಮ. ಇವರಿಗೆ ಮಕ್ಕಳೇ ತಲೆನೋವು, ಆದರೆ ಮಕ್ಕಳಿಗೆ ಇವ್ರು ಯಾವತ್ತೂ ತಲೆನೋವಲ್ಲ. ಸುಮ್ಮನೆ ಕಾಮಿಡಿ ಮಾಡಿದೆ ಗಾಯ್ಸ್. ಇವಳೇ ನೋಡಿರಿ ನಮ್ಮ ತಂಗಿ, ಭಾಳ ಸಪೋರ್ಟ್ ಮಾಡ್ತಾಳೆ. ಅಕ್ಕ ನಾನಿದ್ದೀನಿ ಯೂಟ್ಯೂಬ್, ಏನು ನೀನು ಯಾರು ಏನಂದ್ರೆ ತಲೆ ಕೆಡಿಸ್ಕೊಬೇಡ, ನಾನು ಸಪೋರ್ಟ್ ಮಾಡ್ತೀನಿ, ಮಾಡೋಕ್ಕೆ ಏನಾಗುತ್ತೋ ಅದನ್ನ ನಾನು ನಿನಗೆ ಏನು ಸಹಾಯ ಇರಲಿ ಮಾಡ್ತೀನಿ ಅಂತ. ನನ್ನ ಫೋನಲ್ಲೇ ಅರ್ಧಕ್ಕರ್ಧ ಜನ ಸಬ್ಸ್ಕ್ರೈಬ್ನ ಇವಳೇ ಮಾಡಿಸಿದ್ದಾಳೆ. ಥ್ಯಾಂಕ್ ಯು ಭಾಗ್ಯ. ಅಂದರೆ ಇವಳಿಗೆ ಈ ಥರದ್ರಲ್ಲೆಲ್ಲ ಇಂಟ್ರೆಸ್ಟ್ ಜಾಸ್ತಿ, ಬಟ್ ಅವ್ರ ಮನೇಲಿ ಬಿಡೋದಿಲ್ಲ. ನೋಡಿ ನನ್ನ ಮಗಳನ್ನ ರೆಡಿ ಮಾಡ್ತಿದ್ದಾಳೆ. ಯಶು ನೋಡೇ ಈ ಕಡೆ ಕರ್ಪಿ ನೋಡಿ ಎಷ್ಟು ಕರ್ರ ಕಾಣ್ತಿದ್ದೆ, ಅವಳೇ ಮೇಕಪ್ ಮಾಡ್ತಿದ್ದಾಳೆ. ಜೀವನ ನಾವು ಅಂದ್ಕೊಂಡಂಗೆ ಇರೋಲ್ಲ ಗಾಯ್ಸ್. ಆ ಭಗವಂತ ಹೆಂಗೆ ನಡೆಸ್ತಾನೋ ಅದೇ ಥರನೇ ಹೋಗುತ್ತೆ. ಕೆಲವೊಂದು ಸಲ ಕೆಟ್ಟ ಕರ್ಮಗಳಿಗೆ ಮಾತ್ರ ಶಿಕ್ಷೆ ಆಗೋಲ್ಲ, ಅಳತೆ ಮೀರಿ ಒಳ್ಳೆತನಕ್ಕೂ ದೊಡ್ಡ ಶಿಕ್ಷೆ ಆಗಿಬಿಡುತ್ತಂತೆ. ಹಂಗೆ ನನ್ನ ಲೈಫಲ್ಲೂ ನನಗೊಂದು ದೊಡ್ಡ ಶಿಕ್ಷೆನ ಕೊಟ್ಟಿದ್ದೇನೆ. ಅದನ್ನು ನಾನು ಸಾಯೋವರೆಗೂ ಅನುಭವಿಸ್ಲೇಬೇಕು, ಏನೂ ಮಾಡೋಕ್ಕಾಗಲ್ಲ. ಅವ್ರವ್ರ ಪಾಲಿಗೆ ಬಂದಿದ್ದನ್ನು ಅವ್ರು ಊಟ ಮಾಡಲೇಬೇಕು. ಸೊ ಗಾಯ್ಸ್, ಫೈನಲಿ ನನ್ನ ಮಗಳು ರೆಡಿ ಮಾಡ್ತಿದ್ದಾಳೆ ನೋಡಿ. ಇವಳು ಮೇಕಪ್ ಮಾಡ್ತಾಳೆ, ಇವಳು ರೆಡಿ ಮಾಡ್ತಾಳೆ ಅಂದರೆ ಸುಮ್ಮನೆ ಕೂರ್ತಾಳೆ ಗಾಯ್ಸ್. ಏನು ಆಟ ಮಾಡಲ್ಲ. ಅದೇ ನಾನೇನಾದರೂ ಮಾಡ್ತೀನಿ ಅಂದರೆ ಯಪ್ಪ ದೇವ್ರ ಮೈ ಮೇಲೆ ಬಂದಿರೋ ಥರ ಮಾಡ್ತಾಳೆ. ಹೆಂಗಿದೆ ನೋಡ್ರಿ ಕರ್ಪಿ ಗುಮ್ಮ, ಹಿಂಗೆಲ್ಲ ಊದಿಸ್ಕೊಂಡು ಹೆಂಗೆ ಕುಂತಿದ್ದಾಳೆ. ಏ ಬುಜ್ಜಿ ನೋಡಮ್ಮ ಈ ಕಡೆ ನೋಡಿ. ಕಾಗಿ ನೋಡಲ್ಲಿ ಇಲ್ಲ ನೋಡಮ್ಮ.
ಅವಾಗೆ ಸಾಕಾಯಿತು ಅನಿಸುತ್ತೆ, ಎಲ್ಲ ಕಿತ್ತಾಗ್ತಿದ್ವು, ಅದಕ್ಕೆ ಎಲ್ಲ ಬಿಚ್ಚಿಟ್ರು. ಸೊ ಗೈಸ್, ನಾನು ಫೈನಲಿ ಏನು ಹೇಳೋಕ್ಕೆ ಇಷ್ಟಪಡ್ತೀನಿ ಅಂದರೆ, ಈ ಯೂಟ್ಯೂಬ್ ಚಾನಲ್ ರಿಟರ್ನ್ ಆಗುತ್ತೋ ಇಲ್ಲೋ ಗೊತ್ತಿಲ್ಲ, ಆದರೆ ಮಾಡಬೇಕಂತ ತುಂಬ ಆಸೆ ಇದೆ. ಅದು ಸೊ ಅದಕ್ಕೋಸ್ಕರ ನಾನು ಟ್ರೈ ಮಾಡ್ತಿದ್ದೀನಿ. ಪ್ರಯತ್ನ ಸರ್ವಸಿದ್ಧಿ ಸಾಧನೆ ಅಂತ ಹೇಳ್ತಾರೆ. ನಾನು ಪ್ರಯತ್ನ ಮಾಡ್ತೀನಿ. ಗಾಯ್ಸ್, ನನ್ನ ವೀಡಿಯೋನ ಇಲ್ಲಿಗೆ ನಾನು ಮುಗಿಸ್ತಿದ್ದೀನಿ. ಲಾಸ್ಟ್ ನನ್ನ ವೀಡಿಯೋನ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ. ನಿಮ್ಗೆ ಇಷ್ಟ ಇದ್ದು ಟೈಮ್ ಇದ್ದರೆ ವೀಡಿಯೋ ಹೇಗಾಗಿದೆ ಅಂತ ನನಗೆ ಕಮೆಂಟ್ ಮಾಡಿ ಗಾಯ್ಸ್. ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನೀವು ನನಗೆ ಸಪೋರ್ಟ್ ಮಾಡಿ. ಕನ್ನಡವೇ ಸತ್ಯ, ಕನ್ನಡವೇ ನಿತ್ಯ, ಸಿರಿಗನ್ನಡಂ ಗೆಲ್ಗೆ, ಸಿರಿಗನ್ನಡಂ ಬಾಳ್ಗೆ.